ಈ ವರ್ಷ ಯಾರೆಲ್ಲ KCET ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ರ್ಯಾಂಕ್ ಎಷ್ಟೇ ಬಂದಿದ್ರು ಕೂಡ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ತಕ್ಕಂತೆ ಕಾಲೇಜ್ ಸಿಗದೇ ಇರ್ಬೋದು, ಅಥವಾ ನಿಮಗೆ ಕಾಲೇಜೇ ಸಿಗೋದಿಲ್ಲ. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ನೀವು ಈ ಒಂದು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು. ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡ್ತೀನಿ. ನಿಮ್ಮ ರ್ಯಾಂಕು 20,000 ಇರಲಿ, 50,000 ಇರಲಿ, ಸೊ 5,000 ಇರಲಿ, ಎಷ್ಟೇ ಇದ್ರೂ ಕೂಡ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕು. ಆವಾಗ ಮಾತ್ರ ನಿಮ್ಮ ರ್ಯಾಂಕ್ ತಕ್ಕಂತೆ ಕಾಲೇಜ್ ಸಿಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ KCET ರ್ಯಾಂಕ್ ಎಷ್ಟು ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಸ್ಟೂಡೆಂಟ್ಸು ಫಾಸ್ಟ್ ಇದ್ದಾರೆ, ಎಷ್ಟು ಬೇಗ ಅವ್ರ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದರೆ ಕಾಲೇಜ್ ಕೋಡ್ ಮಿಸ್ ಆಗ್ಬೋದು, ಅಥವಾ ಯಾವುದಾದ್ರೂ ಬೇರೆ ಬ್ರಾಂಚಸ್ನ ಆ್ಯಡ್ ಮಾಡಿ ಸೊ ಆಮೇಲೆ ಟೆನ್ಷನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ಕಾಲೇಜ್ನ ರೆಡಿ ಮಾಡ್ಕೊಳ್ಳಿ, ಕಾಲೇಜ್ ಲಿಸ್ಟ್ನ. ಸೊ ನಿಮಗೆ ಯಾವ್ದು ಬೆಸ್ಟು, ಮತ್ತು ನಿಮ್ಮ ರ್ಯಾಂಕಿಗೆ ಯಾವ್ದು ಸಿಗ್ಬೋದು, ಮತ್ತು ಪ್ರಿಯಾರಿಟಿನೂ ತುಂಬ ಇಂಪಾರ್ಟೆಂಟು. ಸೊ ಇದನ್ನೆಲ್ಲ ನೋಡಿಕೊಂಡು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊತೀರಾ. ಆಮೇಲೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಹೋಗಿ. ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ June 30th ಲಾಸ್ಟ್ ಡೇಟ್ ಇದೆ. ಸೊ ಅಲ್ಲಿ ತನಕ ನೀವು ನಿಮ್ಮ ಪ್ರಿಯಾರಿಟಿನ ಸಬ್ಮಿಟ್ ಮಾಡ್ಬೋದು. ಬಟ್ June 20th ಒಳಗಡೆ ಈ ಒಂದು ಫಾರ್ಮ್ನ ಫಿಲ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಕರ್ನಾಟಕದ ಟಾಪ್ 4 ಕ್ಯಾಂಪಸಲ್ಲಿ ಗ್ಯಾರಂಟಿಡ್ ಅಡ್ಮಿಷನ್ ಪಡಿಬೋದಾಗಿರುತ್ತೆ, ಅದು ಕೂಡ CS ಇಂಜಿನಿಯರಿಂಗಲ್ಲಿ. ಸೊ ಫಾರ್ಮ್ ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಫಿಲ್ ಮಾಡ್ಕೊಳ್ಳಿ. ನೀವು 4 years BTech ಅಲ್ಲಿ AML, ರೋಬೋಟಿಕ್ಸು ಹಾಗೆ ಡೇಟಾ ಸೈನ್ಸ್ ಥರ ಫ್ಯೂಚರ್ ರೆಡಿ ಸ್ಕಿಲ್ಸ್ನ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಮೂಲಕ ಕಲಿಬೋದಾಗಿರುತ್ತೆ. ಜೊತೆಗೆ ಡ್ರೋನ್ಸು, ರೋಬೋಟ್ಸು ಮತ್ತು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಮಾಡೋ ಅವಕಾಶ ಕೂಡ ಸಿಗುತ್ತೆ. ಇದು NIT ಮಾತ್ರ. ನಿಮ್ಗೆ ಅನ್ಸ್ಬೋದು ನಾನು CETಗೆ ಅಪ್ಲೈ ಮಾಡಿದ್ದೀನಿ ಇದು ಯಾಕೆ ಅಂತ. ಆದರೆ ಒಂದೇ ಒಂದು ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗ್ಬಿಡಿ, ಬೇರೆ ಆಪ್ಷನ್ಸ್ ಕೂಡ ಇಟ್ಕೊಳ್ಳಿ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು June 28. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಸೊ June 30 ಲಾಸ್ಟ್ ಡೇಟ್ ಇದ್ರೂ ಕೂಡ ನೀವು ಅದಕ್ಕಿಂತ 2 ದಿನ ಮುಂಚೆನೇ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಪ್ರಿಯಾರಿಟಿ ತುಂಬ ಇಂಪಾರ್ಟೆಂಟು. ಸೊ ನೀವು ಯಾವ ಪ್ರಿಯಾರಿಟಿಲಿ ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದ್ರ ಪ್ರಕಾರ ಸಿಸ್ಟಮು ಮೇಲಿಂದ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಪ್ರಿಯಾರಿಟಿ ಪ್ರಕಾರ ನಿಮಗೆ ಕಾಲೇಜ್ನ ಅಲಾಟ್ ಮಾಡುತ್ತೆ. ಆದ್ದರಿಂದ ಟಾಪಲ್ಲಿ ನಿಮಗೆ ಯಾವುದು ಸಿಗಲ್ಲ, ಅಂದರೆ ನಿಮಗೆ ಯಾವುದು ಬೇಕಾಗಿದೆ ಬಟ್ ಅದು ಸಿಗಲ್ಲ, ಚಾನ್ಸಸ್ ತುಂಬ ಕಡಿಮೆ ಇದೆ, ಅದನ್ನು ಟಾಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ನಿಮ್ಮ ರ್ಯಾಂಕ್ ಅಕ್ಕಪಕ್ಕದಲ್ಲಿದೆ, ಅಂದರೆ ನಿಮ್ಮ ರ್ಯಾಂಕ್ ಅರೌಂಡು 60K ಇತ್ತು ಅಂತ ಹೇಳಿದ್ರೆ ಒಂದು 55K, 58K ಅಥವಾ 70K ಈ ರೀತಿ ಇದ್ದರೆ ಸೊ ಅದನ್ನು ಮಧ್ಯದಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ನಿಮ್ಮ ರ್ಯಾಂಕ್ಗಿಂತ ಜಾಸ್ತಿ ಇರಬೇಕು, ಅಂದರೆ ನಿಮ್ಮ ರ್ಯಾಂಕು ಅರೌಂಡ್ 60K ಇದೆ, ಆ ಒಂದು ಕಾಲೇಜ್ ಕಟ್ ಆಫು 80K ಇದೆ, ಇದನ್ನು ಕೆಳಗಡೆ ಹಾಕ್ಕೊಳ್ಳಿ. ಸೊ ಈ ರೀತಿ ನೀವು ಟಫು, ಮೀಡಿಯಮು ಮತ್ತು ಲೋ ಈ ರೀತಿ 3 ಸೆಕ್ಷನ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕು. ಅದಾದಮೇಲೆ ಸೊ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ತೀರಾ ಮತ್ತು ಆಪ್ಷನ್ಸ್ನು ಎಂಟ್ರಿ ಮಾಡ್ತೀರಾ. ಅದಾದಮೇಲೆ ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟು. ಪ್ರತಿ ಸಲ ನೀವು ಏನೇ ಪ್ರಿಯಾರಿಟಿ ಚೇಂಜ್ ಮಾಡಿದ್ರು ಅಥವಾ ಏನೇ ಕಾಲೇಜ್ನ ಆ್ಯಡ್ ಮಾಡೋದಾಗಲಿ ಡಿಲೀಟ್ ಮಾಡೋದಾಗಲಿ ಮಾಡಿದಾಗ ಆಪ್ಷನ್ಸ್ನ ಸೇವ್ ಮಾಡಿ. ಸೊ ಆವಾಗ ಮಾತ್ರ ಅದು ಕನ್ಸಿಡರ್ ಆಗುತ್ತೆ. ನೆಕ್ಸ್ಟು ಸೇಫ್ ಆಪ್ಷನ್ಸ್ನ ನೀವು ಇಟ್ಕೊಳ್ಳೇಬೇಕು. ಅಂದರೆ ಈಗ ನಿಮ್ಮ ರ್ಯಾಂಕು 20,000 ಇದೆ, ಸೊ ಲಾಸ್ಟ್ ಇಯರ್ ಕಟ್ ಆಫ್ 20,000 ಇದೆ, ನನಗೆ ಆ ಕಾಲೇಜ್ ಪಕ್ಕಾ ಸಿಗುತ್ತೆ, ಅದು ಬಿಟ್ಟರೆ ಬೇರೆ ಯಾವ ಕಾಲೇಜ್ನ ಆ್ಯಡ್ ಮಾಡಲ್ಲ, ಈ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಈ ಸಲ ನೀ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ಅವರು ಇಂಜಿನಿಯರಿಂಗ್ ಸೀಟ್ಸ್ನ ಬ್ಯಾಕಪ್ ಆಗಿ ಇಟ್ಕೊತಾರೆ. ಆದ್ದರಿಂದ ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ಸ್ ಆಗೇ ಆಗುತ್ತೆ. ಸೊ ನಿಮಗೆ ಆ ಕಾಲೇಜ್ ಸಿಗದೇನೂ ಇರ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು. ಬಟ್ ನೀವು ಆಪ್ಷನ್ಸ್ನೇ ಜಾಸ್ತಿ ಎಂಟ್ರಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಗೋ ಚಾನ್ಸ್ನು ನೀವು ಆ್ಯಡ್ ಮಾಡ್ಕೊತೀರಾ. ಆದರೆ ಸೊ ಕಾಲೇಜ್ನ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಓಕೆನಾ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕಾಲೇಜ್ ಕೋಡು. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಕಾಲೇಜ್ ಲಿಸ್ಟಲ್ಲಿ ಏನು ಬರೆದಿರ್ತೀರಾ ಆ ಕಾಲೇಜ್ ಕೋಡು ಮತ್ತು ನೀವು ಆಪ್ಷನ್ ಎಂಟ್ರಿಲಿ ಎಂಟ್ರಿ ಮಾಡ್ತೀರಲ್ಲ ಎರಡೂ ಸೇಮೇನಾ ಅದನ್ನೊಂದು ಸಲ ಕ್ರಾಸ್ ವೆರಿಫೈ ಮಾಡಿ. ಇದಾದಮೇಲೆ ತುಂಬ ಇಂಪಾರ್ಟೆಂಟು ಕರೆಕ್ಟ್ ಬ್ರ್ಯಾಂಚ್ನ ನೀವು ಚೂಸ್ ಮಾಡೋದು. ಅಂದರೆ ಕಂಪ್ಯೂಟರ್ ಸೈನ್ಸಲ್ಲೇ ನಿಮಗೆ ಹಲವಾರು ಬ್ರಾಂಚಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಇದೆ, ಜಸ್ಟ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಇದೆ, ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ ಟೆಲಿಕಮ್ಯುನಿಕೇಷನ್ ಅಂತ ಇದೆ, ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ AML, AIDS ಈ ರೀತಿ ನಿಮಗೆ ವೇರಿಯಸ್ ಬ್ರಾಂಚಸ್ಸು ಕಂಪ್ಯೂಟರ್ ಸೈನ್ಸಲ್ಲೇ ಸಿಗುತ್ತೆ. ಅದರಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ಅದನ್ನು ಮತ್ತು ನೀವು ಎಂಟ್ರಿ ಮಾಡ್ತಿರೋದು ಎರಡೂ ಕರೆಕ್ಟಾಗಿದೆಯಾ ಅದನ್ನು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಈಗ ತುಂಬ ಜನ ಕಂಪ್ಯೂಟರ್ ಇಂಜಿನಿಯರಿಂಗ್ ಎಂಟ್ರಿ ಮಾಡ್ತೀರಾ, ಬಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗೇ ಬೇರೆ, ಕಂಪ್ಯೂಟರ್ ಇಂಜಿನಿಯರಿಂಗೇ ಬೇರೆ. ಸೊ ಆದ್ದರಿಂದ ಎರಡೂ ಕರೆಕ್ಟಾಗಿ ವೆರಿಫೈ ಮಾಡಿಕೊಂಡು ಆಮೇಲೆ ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಿ ಅದನ್ನು ಆಪ್ಷನ್ ಎಂಟ್ರಿಲಿ ಹಾಕಿ, ಓಕೆನಾ. ಸೊ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ನಿಮ್ಮ ಚಾಯ್ಸ್ ಎಂಟ್ರಿ ಬರುತ್ತೆ, ಅದ್ರ ಬಗ್ಗೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ NIT ರಿಜಿಸ್ಟ್ರೇಷನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.